ನೀವೇನಾರ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಓದ್ತಿದ್ದೀರೇನೋ ಕಂಪ್ಯೂಟರ್ ಸೈನ್ಸ್, ಆಮೇಲೆ ನಿಮ್ಗೆ ಥರ್ಡ್ ಇಯರ್ನಾಗ ನಾವು ಒಂದು ಒಳ್ಳೆ ಕಂಪ್ನಿ ಒಳಗೆ ಇಂಟರ್ನ್ಶಿಪ್ ತೊಗೋಬೇಕಂತಿದೆ ಕ್ವಶನ್. ಹಂಗಿದ್ದಾಗ ನಿಮಗೆ ಮುಖ್ಯವಾಗಿ ಈಗ ನಿಮ್ಗೆ ಯಾರ ಒಂದು ಒಳ್ಳೆ ಕಂಪ್ನಿ ಒಳಗೆ ಇಂಟರ್ನ್ಶಿಪ್ ಕೊಡ್ಬೇಕಂದ್ರೆ ಅವ್ರು ಎದಕ್ಕೆ ಕೊಡ್ತಾರೆ? ಇನ್ನು ಕೆಲವೊಂದು ಕಂಪ್ನಿ ಹೆಂಗದಾವಂದ್ರೆ ಇನ್ಫ್ಯಾಕ್ಟ್ ಅವ್ರು ನಿಮಗೆ ಸ್ಟೇ ಫಂಡ್ ಕೊಡ್ತಾರೆ. 30,000 50,000 ಇವನ್ 1 ಲಕ್ಷ ಮಟ್ಟ ಕೊಡುವಂಥ ಕಂಪ್ನಿಗಳು ಅದಾವೆ ಭಾರತದಾಗ. ಸೊ ಅಷ್ಟು ನಿಮ್ಗೆ ಯಾಕೆ ಕೊಡಬೇಕು ಅವರು? 2 ಉದ್ದೇಶ ಅವ್ರದ್ದು ಮೇನ್ ಅಂದ್ರೆ, ಒಂದು ಫ್ಯೂಚರ್ನಾಗ ನೀವು ಒಂದು ಸ್ಕಿಲ್ಡ್ ಇಂಜಿನಿಯರ್ ಇದ್ರಪ್ಪ ಅಂದ್ರೆ ನಿಮ್ಮನ್ನು ಅವ್ರು ಹೈರ್ ಮಾಡುವಂಥ ಒಂದು ಇಂಟೆನ್ಷನ್ ಇರುತ್ತೆ. ದಟ್ ಈಸ್ ಒನ್. ಸೆಕೆಂಡ್ ಈಸ್ ಈ ಥರ ಇಂಟರ್ನ್ಸ್ ತೊಗೊಂಡು ಅವ್ರದ್ದು ಅವ ಸೈಡ್ ಪ್ರಾಜೆಕ್ಟ್ಸ್ ಅದು ಇರ್ತಾವೆ, R&D ಪ್ರಾಜೆಕ್ಟ್ಸ್ ಇರ್ತಾವೆ, ಆ ಇಂಟರ್ನ್ಸ್ ಕಡೆ ಅವನ್ನು ಮಾಡಿಸ್ತಾರೆ. ನೀವೇನಾರು ಇಂಟರ್ನ್ಶಿಪ್ದಾಗ ಹೋಗಿ ನನಗಲ್ಲಿ ಕೋಡಿಂಗ್ ಕಲಿಸ್ರಿ, ಡೇಟಾ ಸ್ಟ್ರಕ್ಚರ್ ಕಲಿಸ್ರಿ ಅಥವಾ ನನಗೆ ಫ್ರಂಟ್ ಎಂಡ್ ಕಲಿಸ್ರಿ ಅಂದ್ರೆ ಅವ್ರಿಗೆ ಟೈಮ್ ಇರೋಂಗಿಲ್ಲ. ಸೊ ನಿಮಗೆ ಥರ್ಡ್ ಇಯರ್ನಾಗ ಒಳ್ಳೆ ಕಂಪ್ನಿಗೆ ಇಂಟರ್ನ್ಶಿಪ್ ಬರಬೇಕಂದ್ರೆ ನಿಮಗೆ 1 ಅಥವಾ 2 ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಚಲೋತಂಗೆ ಬರಬೇಕು, ನೀವು 1-2 ಚಲೋ ಪ್ರಾಜೆಕ್ಟ್ಸ್ ಮಾಡಿರಬೇಕು, ನಿಮ್ಮ ಹತ್ರ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಇರಬೇಕು, ಆಮೇಲೆ ನೀವೇನು ಅರ್ಥ ಮಾಡ್ಕೊಂಡಿದ್ದೀರಲ್ಲ ಅದನ್ನು ಇನ್ನೊಬ್ಬರಿಗೆ ತಿಳಿಯುವಂಗೆ ಅರ್ಥ ಮಾಡ್ಸೋಕೆ ಬರಬೇಕು. ಎಷ್ಟೋ ಒಳ್ಳೆ ಕಾಲೇಜ್ ಒಳಗೆ ದೇರ್ ಆರ್ ಕ್ಯಾಂಪಸ್ ಇಂಟರ್ವ್ಯೂಸ್ ಫಾರ್ ಇಂಟರ್ನ್ಶಿಪ್, ನಾಟ್ ಫಾರ್ ಫುಲ್ ಟೈಮ್ ಜಾಬ್. ವಿ ಗೋ ಟು ಮೈಕ್ರೋಸಾಫ್ಟ್ ಅಂತ ಕಂಪನಿ ಕ್ಯಾಂಪಸ್ ಇಂಟರ್ವ್ಯೂ ಹೋಗುತ್ತೆ ಬರೀ ಇಂಟರ್ನ್ಶಿಪ್ಗೆ ಹೈರ್ ಮಾಡೋಕ್ಕಂತ. ಯಾರು ಇಂಟರ್ನ್ಶಿಪ್ದಾಗ ಚಲೋ ಮಾಡ್ತಾರಲ್ಲ ಅವ್ರಿಗೆ ಫುಲ್ ಟೈಮ್ ಜಾಬ್ ಆಫರ್ ಕೊಟ್ಟನು ಅವ್ರಿಗೆ ಏನು ಮಾಡ್ತಾರೆ, ಕಾಲೇಜಿಗೆ ಮತ್ತೆ ವಾಪಸ್ ಕಳಿಸ್ತಾರೆ. ಸೊ ದೀಸ್ ಆರ್ ದ ಎಸೆನ್ಷಿಯಲ್ ಥಿಂಗ್ಸ್ ಫಾರ್ ಇಂಟರ್ನ್ಶಿಪ್.